ಗುಡ್ ಮಾರ್ನಿಂಗ್ ಟು ಆಲ್. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಹಿಂದಿನ ಒಂದು ಎಪಿಸೋಡ್ನಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಬಗ್ಗೆ ಮಾತಾಡಿದ್ದೆ. ಇವತ್ತು ಮುಂದುವರೆದು ನಾವು ಇನ್ನೊಬ್ಬ ಚಿಂತಕರಾಗಿರ್ತಕ್ಕಂತಹ ಮ್ಯಾಕ್ಸ್ ವೆಬ್ಬರ್ ಬಗ್ಗೆ ಈ ಒಂದು ಎಪಿಸೋಡ್ನಲ್ಲಿ ಅವರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಗಳನ್ನು ನೋಡಲಿಕ್ಕೆ ಪ್ರಯತ್ನಿಸೋಣ. ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯ ಬಗ್ಗೆ ಮಾತಾಡಬೇಕು ಅಂದರೆ, ಮ್ಯಾಕ್ಸ್ ವೆಬ್ಬರ್ ಅಂತಕ್ಕಂಥವರು ಸಮಾಜಶಾಸ್ತ್ರದ ಸಂಸ್ಥಾಪಕ ಪಿತಾಮಹರುಗಳಲ್ಲಿ ಒಬ್ಬರು ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ್ದಾರೆ. ಇವರು ಜರ್ಮನಿಯ ಒಬ್ಬ ಸುಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ, ಚಿಂತನಕಾರರಾಗಿದ್ದಾರೆ, ಮಹಾ ವಿದ್ವಾಂಸರಾಗಿದ್ದಾರೆ ಮತ್ತು ಮೇಧಾವಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಇವರು ಎಲ್ಲಿ ಹುಟ್ಟಿದರು? ಇವರು ಜರ್ಮನಿಯ ಏರ್ಪೋರ್ಟ್ ತುರಂಜಿಯಾ ಎಂಬಲ್ಲಿ ಜನಿಸಿದರು. ಇವರು ಜನಿಸಿದ್ದು 1864 ಏಪ್ರಿಲ್ 21ರಂದು. ಇವರು ಒಂದು ಪ್ರೊಟೆಸ್ಟೆಂಟ್ ಕುಟುಂಬದ ಹಿರಿಯ ಮಗನಾಗಿ ಜನಿಸ್ತಾರೆ. ಅಂದರೆ ಇವರು ತಂದೆಗೆ 7 ಮಕ್ಕಳು, ಅವರಲ್ಲಿ ಇವರು ಪ್ರಥಮರು ಅಂತಕ್ಕಂಥದ್ದು ನಾವು ಕಂಡುಕೊಳ್ತೀವಿ. ಇವ್ರದ್ದು ಮಧ್ಯಮ ವರ್ಗದ ಕುಟುಂಬ. ತಂದೆ ಸುಪ್ರಸಿದ್ಧ ವಕೀಲರಾಗಿರ್ತಾರೆ, ತಾಯಿ ಬಹಳ ಸಂಭಾವಿತ ಕ್ರೈಸ್ತ ಧರ್ಮಾವಲಂಬಿ ಆಗಿರ್ತಾರೆ. ಇಬ್ಬರೂ ಕೂಡ ತಮ್ಮ ಜೀವನದಲ್ಲಿ ವೈರುಧ್ಯದ ಗುಣಗಳನ್ನು ಒಳಗೊಂಡಿದ್ದರು ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಹೇಗೆಂದರೆ, ತಂದೆಯಾದಂಥವರು ಸುಪ್ರಸಿದ್ಧ ವಕೀಲರಾಗಿದ್ದರು. ಅವರು ಬರ್ಲಿನ್ ಜಾತ್ಯತೀತ ರಾಷ್ಟ್ರೀಯ ಉದಾತ್ತ ಪಾರ್ಲಿಮೆಂಟ್ ಸಭೆಯ ಉಪಾಧ್ಯಕ್ಷರು ಆಗಿದ್ದರು. ಇವೆಲ್ಲಕ್ಕಿಂತ ಮಿಗಿಲಾಗಿ ಅವರೊಬ್ಬ ಭೌತಿಕವಾದಿಯೂ ಆಗಿದ್ದರು. ಆದರೆ ವೆಬ್ಬರ್ನ ತಾಯಿ ಭಾಳ ದೇವರಲ್ಲಿ ಭಕ್ತಿ ಇರ್ತಕ್ಕಂಥವಳು ಅನ್ನೋದನ್ನು ನಾವು ಕಂಡುಕೊಳ್ತೀವಿ. ಅವರು ಅವರ ತಾಯಿ ಹೆಲೆನ್ ಅಂತ ಹೇಳಿ ನಾವು ಹೇಳ್ತೀವಿ. ಭೌತಿಕವಾದದ ಗಂಡನ ಜೊತೆಗೆ ಇವರು ಆಧ್ಯಾತ್ಮಿಕ ಜೀವಿಯಾಗಿ ಬದುಕುವುದು ಭಾಳ ಕಷ್ಟದ ಸಂಗತಿ ಅನ್ನಿಸ್ತದೆ. ಆದ್ದರಿಂದ ಹೊಂದಾಣಿಕೆ ಆಗ್ತಿರಲಿಲ್ಲ. ಆಗಾಗ್ಗೆ ಮನಸ್ತಾಪಗಳು ಆಗ್ತಾಯಿದ್ವು. ಆದ್ದರಿಂದ ಬಹುಶಃ ನಿಮಗೆ ಎಲ್ಲರಿಗೂ ಗೊತ್ತು, ತಂದೆ ತಾಯಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದಾಗ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಕ್ಕಂಥದ್ದನ್ನು ಆ ದಿಸೆಯಲ್ಲಿ ಯೋಚನೆ ಮಾಡಿದಾಗ ಮ್ಯಾಕ್ಸ್ ವೆಬ್ಬರ್ ಅವ್ರಿಗೆ ಇವರ ಒಂದು ಜೀವನದ ಮೇಲೆ ದುಷ್ಪರಿಣಾಮವನ್ನು ಬೀರ್ತು. ನನಗಾಗಲೇ ಹೇಳಿದೆ, ವೆಬ್ಬರ್ ಅವರ ತಾಯಿ ಭಾಳ ಸುಸಂಸ್ಕೃತ ಕುಟುಂಬದಿಂದ, ಸಾಂಪ್ರದಾಯಿಕ ಕುಟುಂಬದಿಂದ ಬಂದವರು, ಧಾರ್ಮಿಕತೆಗೆ ಇಂಪಾರ್ಟೆನ್ಸನ್ನು ಕೊಟ್ಟವರು, ಸನ್ನಡತೆಗೆ ಪ್ರಾಶಸ್ತ್ಯ ನೀಡಿದವರು ಆಗಿದ್ದರು. ಆದ್ದರಿಂದ ವೆಬ್ಬರ್ನ ಮೇಲೆ ಇವರ ಒಂದು ಛಾಯೆ ಹೆಚ್ಚಿನದಾಗಿ ಪ್ರಬಲವಾಗಿ ಬೀರ್ತು ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ಅವರು ಉತ್ತಮ ಸಂಸ್ಕಾರ ಕೊಡಲಿಕ್ಕೆ, ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನಿಸಿದರು. ಈಗಾಗಲೇ ನಾನು ಹೇಳಿದೆ, ವೆಬ್ಬರ್ ಅವರ ತಂದೆ ಒಬ್ಬ ಸರ್ಕಾರಿ ನೌಕರಿಯಲ್ಲಿದ್ದು ರಾಜಕೀಯದ ಉನ್ನತ ಸ್ಥಾನವನ್ನು ಏರಿ ಐಹಿಕ ಸುಖ ಸಂಪತ್ತುಗಳ ಹಿಂದೆ ಹೊರಟಂಥ ಆತ ಜೀವನದಲ್ಲಿ ಆತನದೇ ಆಗಿರ್ತಕ್ಕಂಥ ಒಂದು ನೆಮ್ಮದಿಯನ್ನು ಕಂಡುಕೊಂಡಿದ್ದ.
ಮತ್ತು ಈಗಾಗಲೇ ಹೇಳಿದಂಥ ಅವರಿಬ್ಬರ ದೃಷ್ಟಿಕೋನಗಳು ಬೇರೆ ಬೇರೆ ಆಗಿದ್ದವು. ಭೌತಿಕವಾದಿಯಾದಂಥ ಇವರು, ಸಾಂಪ್ರದಾಯಿಕವಾದಿಯಾಗಿರ್ತಕ್ಕಂಥ ತಾಯಿ, ಇವರ ಮಧ್ಯೆ ಆಗಾಗ ಕಲಹಗಳು ನಡೀತಿದ್ವು ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಆ ಸಂದರ್ಭದಲ್ಲಿ ವೆಬ್ಬರ್ನಿಗೆ ಭಾಳ ಪ್ರಭಾವ ಬೀರಿದಂಥವರು ಅಥವಾ ವೆಬ್ಬರ್ನ ಚಿತ್ತವನ್ನು ಆಕರ್ಷಿಸಿದವರು ಅಂದರೆ ಅವ್ರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವರಾಗಿದ್ದಾರೆ. ಅವ್ರ ಚಿಕ್ಕಪ್ಪ ಒಬ್ಬ ಇತಿಹಾಸಕಾರರಾಗಿದ್ದರು ಮತ್ತು ಬಹಳ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದರು. ಚಿಕ್ಕಮ್ಮನ ಕೂಡ ಅದೇ ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದರು. ಆದ್ದರಿಂದ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಇತ್ತು. ಅವರ ಒಂದು ಶಿಸ್ತನ್ನು ಈತ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ ಅಥವಾ ಅವರಿಂದ ಆಕರ್ಷಿಸಲ್ಪಟ್ಟ ಅನ್ನೋದನ್ನು ನಾವು ಕೇಳ್ತೀವಿ. ಹಾಗೆಯೇ ವೆಬ್ಬರ್ ಅವರು ಬಾಲ್ಯದಿಂದಲೂ ಭಾಳ ಚುರುಕಾಗಿರ್ತಕ್ಕಂಥ ಒಂದು ಬುದ್ಧಿವಂತಿಕೆಯನ್ನು ಹೊಂದಿರತಕ್ಕಂಥದ್ದು ಅಥವಾ ಚುರುಕು ಬುದ್ಧಿಯವನಾಗಿದ್ದ, ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದಂಥವರಾಗಿದ್ದರು. ತಮ್ಮ 18ನೇ ವಯಸ್ಸಿನಲ್ಲಿ ಹೈಡೆಲ್ಬರ್ಗ್ ವಿಶ್ವವಿದ್ಯಾನಿಲಯವನ್ನು ಪ್ರವೇಶಿಸಿ ಕಾನೂನು ಅಧ್ಯಯನವನ್ನು ಮಾಡಿದರು. ಇಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ತತ್ವಶಾಸ್ತ್ರ ಮತ್ತು ದೇವಶಾಸ್ತ್ರ ಮುಂತಾದ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಪದವಿಯನ್ನು ಪಡ್ಕೊಂಡ್ರು. ಕಾನೂನಿನ ಅಧ್ಯಯನದ ನಂತರ ಅವರು ಕೆಲ ಕಾಲ ಸೈನ್ಯದಲ್ಲಿಯೂ ಸೇವೆಯನ್ನು ಮಾಡಿದರು. ನಂತರ ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಸೇರಿಕೊಂಡು ಅಧ್ಯಯನವನ್ನು ಮುಗಿಸಿ 1889ರಲ್ಲಿ ಹಿಸ್ಟ್ರಿ ಆಫ್ ಕಮರ್ಷಿಯಲ್ ಸೊಸೈಟೀಸ್ ಇನ್ ಮಿಡ್ಲ್ ಏಜಸ್ ಎಂತಕ್ಕಂತಹ ಒಂದು ಮಹಾಪ್ರಬಂಧವನ್ನು ಮಂಡಿಸಿ ಅದಕ್ಕೆ ಡಾಕ್ಟರೇಟ್ ಪದವಿಯನ್ನು ಗಳಿಸ್ತಾರೆ. ಬರ್ಲಿನ್ ನಗರದ ನ್ಯಾಯಾಲಯದಲ್ಲಿ ಬ್ಯಾರಿಸ್ಟರಾಗಿ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾರೆ. ಇವರು ಮುಂದೆ ನಮ್ಮ ಜೀವನದಲ್ಲಿ ಬರ್ಲಿನ್ ನಗರದ ಸುಪ್ರಸಿದ್ಧ ವೈದ್ಯರೊಬ್ಬರ ಮಗಳಾದಂಥ ಮೇರಿಯೆಟ್ ಸಿಸಿವಿಟರ್ ಎಂಬವರನ್ನು ಮದುವೆ ಆಗ್ತಾರೆ. ಅವರು ವೆಬ್ಬರ್ಗೆ ಬೌದ್ಧಿಕ ಸಂಗಾತಿಯಾಗಿರ್ತಾರೆ. ಹೀಗಾಗಿ ಅವರ ಜೀವನದಲ್ಲಿ ಅವರ ದಾಂಪತ್ಯ ಜೀವನ ಭಾಳ ಸುಖಮಯವಾಗಿತ್ತು. ಹಾಗೆಯೇ ಅದೇ ಸಂದರ್ಭದಲ್ಲಿನೇ ಒಂದು ಮೊದಲನೆಯ ಮಹಾಯುದ್ಧ ಕಾಣಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನರು ಒಡಗೂಡಿ ಚರ್ಚೆ ಮಾಡ್ತಾ ತಮ್ಮ ಮನೆಯಲ್ಲಿ ಕಾಲ ಕಳೀತಾ ಇದ್ದರು. ವೈಚಾರಿಕ ಚಿಂತನೆಯ ಗೋಷ್ಠಿಗಳನ್ನು ಏರ್ಪಡಿಸ್ತಾ ಇದ್ದರು. ಇಬ್ಬರು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದರು. ಮುಂದೆ ಅವರು 1894ರಲ್ಲಿ ಪೆರಿಫರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ತನ್ನ ತಾಯಿಗೆ ಅತೀವ ಹಿಂಸೆ ಕೊಡ್ತಿರ್ತಕ್ಕಂಥ ತಂದೆಯ ಬಗ್ಗೆ ದ್ವೇಷ ಭಾವನೆಯನ್ನು ಹೊಂದಿದಂಥ ಅವರು ಒಂದು ದಿನ ಅವರನ್ನು ಮನೆ ಬಿಟ್ಟು ಹೋಗು ಅಂತ ಹೇಳಿ ಬೈದು ಬಿಡ್ತಾರೆ. ಆಗ ಕೋಪಗೊಂಡಂಥ ತಂದೆ ಅವರ ಮನೆಯನ್ನು ಬಿಟ್ಟು ಹೊರಡೋದನ್ನು ನೋಡಿದಂಥ ಇವರಿಗೆ ಮಾನಸಿಕವಾಗಿ ಆಘಾತ ಆಗುತ್ತೆ. ಅನಾರೋಗ್ಯಕ್ಕೆ ಈಡಾಗ್ತಾರೆ. ನರದೌರ್ಬಲ್ಯಗಳ ಬಾಧೆಯಿಂದ ಏನೂ ಮಾಡಲಾಗದಂಥ ಪರಿಸ್ಥಿತಿಗೆ ಸಿಲುಕು ಹಾಕ್ಕೊಳ್ತಾರೆ. ನಂತರದಲ್ಲಿ ಅವರು ಕೆಲ ವರ್ಷಗಳ ಕಾಲ ಸುಧಾರಿಸಿಕೊಂಡು ತಮ್ಮ ಉಪನ್ಯಾಸಕ ಕೆಲಸವನ್ನು ಸ್ವಿಟ್ಜರ್ಲ್ಯಾಂಡ್ ಮತ್ತು ಇಟಲಿ ದೇಶಗಳಲ್ಲಿ ಪ್ರವಾಸ ಕೈಕೊಂಡು ಮಾಡ್ತಾ ಹೋಗ್ತಾರೆ. ಅಮೆರಿಕಕ್ಕೂ ತೆರಳಿ ತಮ್ಮ ಉಪನ್ಯಾಸಗಳನ್ನು ನೀಡ್ತಾ ಹೋಗ್ತಾರೆ. ಈ ಉಪನ್ಯಾಸಗಳು ಅವರು ಕೊಟ್ಟಂಥ ಉಪನ್ಯಾಸಗಳು ಯಶಸ್ವಿಯಾದ ಬಳಿಕ ಅವರು ಸಂಘರ್ಷದ ಅಧ್ಯಯನ ಪ್ರಪಂಚಕ್ಕೆ ಮರಳುತ್ತಾರೆ. 1904 ಮತ್ತು 5ರ ಸುಮಾರಿಗೆ ಅವರು ದಿ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಎಂಬ ಕೃತಿಯನ್ನು ಪ್ರಕಟಿಸ್ತಾರೆ.
ಈಗಾಗಲೇ ನಾನು ಹೇಳಿದೆ, ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವರು ಕ್ರಿಯಾಶೀಲರಾಗಿ ಚರ್ಚೆಗಳನ್ನು ಮಾಡೋದ್ರ ಮೂಲಕ ಗುಂಪನ್ನು ಕಟ್ಕೊಂಡು ಮನೆಯಲ್ಲಿ ಚಿಂತನೆ ಮಂಥನ ಮಾಡ್ತಾಯಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಈ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಸೈನಿಕರ ಆಸ್ಪತ್ರೆಯ ನಿರ್ದೇಶಕರಾಗಿ ವಿಮೀರ್ ಸಂವಿಧಾನದ ಸಲಹೆಗಾರರಾಗಿ ಸಮಿತಿಯ ಸೇವೆ ಸಲ್ಲಿಸ್ತಾರೆ. ಟೋನಿಸ್ ಮತ್ತು ಸಿಮೆಲ್ ಅಂತಕ್ಕಂಥವರ ಸಹಯೋಗದೊಂದಿಗೆ ಜರ್ಮನ್ ಸೋಷಿಯಾಲಜಿಕಲ್ ಸೊಸೈಟಿ ಎಂಬುದನ್ನು ಸ್ಥಾಪಿಸ್ತಾರೆ. ವೆಬರ್ ತಮ್ಮ ಮುಖ್ಯವಾದಂಥ ಗ್ರಂಥವಾದಂಥ ಧರ್ಮ ಮತ್ತು ಸಮಾಜಕ್ಕೆ ಒತ್ತು ನೀಡಲು ಪ್ರಾಚೀನ ಜುಡೋಯಿಸಮ್, ಚೈನಾ ದೇಶದ ಧರ್ಮ ಮತ್ತು ಹಿಂದೂ ಧರ್ಮಗಳನ್ನು ಅಭ್ಯಾಸ ಮಾಡ್ತಾರೆ. ಹೀಗೆ ವೆಬರ್ ಅನೇಕ ದಾರ್ಶನಿಕರ ವಿಚಾರಧಾರೆಗಳನ್ನು ಮತ್ತು ಸಂಪರ್ಕಗಳನ್ನು ಹೊಂದಿದ್ದು ಉತ್ಕೃಷ್ಟ ಗ್ರಂಥಗಳನ್ನು ರಚಿಸಬೇಕೆಂದು ಅವರು ಪ್ರಯತ್ನಿಸ್ತಾರೆ. ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಕೆಲವನ್ನು ನಾವಿಲ್ಲಿ ಉದಾಹರಿಸ್ಬೋದಾಗಿದೆ. ಅವರು ಬರೆದಂಥ ತಮ್ಮ ಜೀವನದಲ್ಲಿ ಬರೆದಂಥ ಕೃತಿಗಳು ಡೇಟ್ಗಳು ವ್ಯತ್ಯಾಸ ಆಗಿದ್ದರೂ ಕೂಡ ಒಂದೊಂದನ್ನೇ ಹೇಳ್ತಾ ಹೋಗುವಾಗ ನಾವು ಮೊದಲನೇದಾಗಿ 1904ರಲ್ಲಿ ಮ್ಯಾಕ್ಸ್ ವೆಬ್ಬರ್ ಅವರು ಆನ್ ದಿ ಮೆಥಡಾಲಜಿ ಆಫ್ ಸೋಷಿಯಲ್ ಸೈನ್ಸಸ್ ಎಂಬ ಗ್ರಂಥವನ್ನು ರಚಿಸ್ತಾರೆ. ಎರಡನೇದಾಗಿ 1902ರಿಂದ 1905ರ ಅವಧಿಯಲ್ಲಿ ದಿ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಎನ್ನುವ ಕೃತಿಯನ್ನು ಪ್ರಕಟಿಸ್ತಾರೆ. ಮೂರನೇದಾಗಿ 1909ರಲ್ಲಿ ಸೋಷಿಯಲ್ ಸೈಕಾಲಜಿ ಆಫ್ ಇಂಡಸ್ಟ್ರಿಯಲ್ ವರ್ಕ್ಸ್ ಆ್ಯಂಡ್ ಫ್ಯಾಕ್ಟ್ರಿ ವರ್ಕರ್ಸ್ ಎಂಬುದರ ಬಗ್ಗೆ ಪ್ರಕಟಿಸ್ತಾರೆ. 1916ರಿಂದ 19ರ ಅವಧಿಯಲ್ಲಿ ದಿ ಎಕನಾಮಿಕ್ಸ್ ಆಫ್ ವರ್ಲ್ಡ್ ದ ಎಕನಾಮಿಕ್ಸ್ ಆಫ್ ದಿ ವರ್ಲ್ಡ್ ರಿಲಿಜಿಯನ್ ಎಂತಕ್ಕಂಥ ಗ್ರಂಥವನ್ನು ಪ್ರಕಟಿಸ್ತಾರೆ. ಹಾಗೆ ಐದನೇದಾಗಿ ತಮ್ಮ ವೃತ್ತಿಯಾಗಿ ರಾಜಕಾರಣವನ್ನು ಆಯ್ಕೆ ಮಾಡಿದಂಥ ಅವರು ಒಂದು ವೃತ್ತಿಯಾದಂಥ ವಿಜ್ಞಾನ ಎಂಬ ಉಪನ್ಯಾಸಗಳನ್ನು ಕೃತಿಯ ರೂಪದಲ್ಲಿ ಪ್ರಕಾಶಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಒಂದು ವೃತ್ತಿಯಾಗಿ ರಾಜಕಾರಣ ಮತ್ತು ಒಂದು ವೃತ್ತಿಯಾಗಿ ವಿಜ್ಞಾನ ಎಂಬುದರ ಬಗ್ಗೆ ಅವರು ಅನೇಕ ಉಪನ್ಯಾಸಕ ಮಾಲಿಕೆಗಳನ್ನು ನೀಡಿ ಅವುಗಳನ್ನು ಒಟ್ಟುಗೂಡಿಸಿ ಪ್ರಕಟಿಸ್ತಾರೆ. ಅದನ್ನು 1919 ಮತ್ತು 1920ರಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೋದಾಗಿದೆ. ಆರನೇದಾಗಿ ದಿ ಥಿಯರಿ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಆರ್ಗನೈಸೇಷನ್ ಎಂತಕ್ಕಂಥ ಪುಸ್ತಕ 1920ರಲ್ಲಿ ಅಂತ ಹೇಳಿದೆ, ಅದರಲ್ಲಿ ಪ್ರಕಟವಾಯಿತು. ಮುಂದೆ ಮ್ಯಾಕ್ಸ್ ವೆಬ್ಬರ್ ಅವರು ಇನ್ನೊಂದು ಪ್ರಮುಖ ಕೃತಿಯಾಗಿರ್ತಕ್ಕಂಥ ಸೋಷಿಯಾಲಜಿ ಆಫ್ ರಿಲಿಜಿಯನ್ ಎಂತಕ್ಕಂಥದ್ದು ಕೂಡ ಪ್ರಕಟ ಆಯಿತು. ರಿಲಿಜಿಯನ್ ಇನ್ ಚೈನಾ ಆ್ಯಂಡ್ ರಿಲಿಜಿಯನ್ ಇನ್ ಇಂಡಿಯಾ ಎನ್ನುವ ಪುಸ್ತಕವನ್ನು ಅವರು ಬರೆದರು. ನಂತರದಲ್ಲಿ ಅವರು ಆದರ್ಶ ಮಾದರಿ, ಅಧಿಕಾರಿಶಾಹಿ ಅಥವಾ ನೌಕರಿಶಾಹಿ ಮುಂತಾದ ವಿಷಯಗಳ ಕುರಿತು ಚಿಂತನೆಯನ್ನು ನಡೆಸಿ ಅನೇಕ ವಿಷಯಗಳನ್ನು ವಿಶ್ಲೇಷಿಸಿದ್ದಾರೆ. ವೆಬ್ಬರ್ ಅವರು ಇಷ್ಟೆಲ್ಲ ಕೃತಿಗಳನ್ನು ರಚಿಸಿದ ನಂತರ ಒಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞ ಅನಿಸ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಅವರು ಅನೇಕ ಸಿದ್ಧಾಂತಗಳನ್ನು ರಚಿಸ್ತಾರೆ. ಸಾಮಾಜಿಕ ಕ್ರಿಯೆ, ಆದರ್ಶಗಳ ನಮೂನೆ, ಧರ್ಮ ಮತ್ತು ಸಮಾಜ, ಅಧಿಕಾರಿಶಾಹಿ ವರ್ಗದ ಆಡಳಿತ ಮುಂತಾದವುಗಳ ಕುರಿತು ಸಾಕಷ್ಟು ಚಿಂತನೆ ಮಾಡಿ ವೆಬ್ಬರ್ ಸಮಾಜಶಾಸ್ತ್ರದ ಸಂಸ್ಥಾಪಕ ಪಿತಾಮಹರುಗಳಾಗಿ, ಪ್ರಾಧ್ಯಾಪಕರಾಗಿ, ದೊಡ್ಡ ಓದುಗನಾಗಿ, ಬರಹಗಾರನಾಗಿ, ಕಾನೂನು ತಜ್ಞನಾಗಿ, ರಾಜಕಾರಣಿಯಾಗಿ, ಇತಿಹಾಸ ಮತ್ತು ಅರ್ಥಶಾಸ್ತ್ರಗಳಲ್ಲಿ ಆಳವಾದಂಥ ಜ್ಞಾನವನ್ನು ಹೊಂದಿದಂಥವರಾಗಿ ಉಪನ್ಯಾಸಗಳನ್ನು ನೀಡ್ತಾ ಅವರು ತಮ್ಮ ಅಧ್ಯಾಪನಾ ಕಾರ್ಯವನ್ನು ಮುಂದುವರಿಸ್ತಾ ಹೋಗ್ತಾರೆ. ಅವರ ಕೊನೆಯ ದಿನಗಳು ಅಂದರೆ 1920 ಜೂನ್ 14ರಂದು ತಮ್ಮ 56ನೇ ವಯಸ್ಸಿನಲ್ಲಿ ಅವರು ಪ್ರಪಂಚವನ್ನು ತ್ಯಜಿಸ್ತಾರೆ, ಅಂದರೆ ಸಾವನ್ನು ಅಪ್ತಾರೆ. ಈ ಪುರುಷ ಅಸಾಮಾನ್ಯವಾದಂತಹ ವ್ಯಕ್ತಿ. ಈತ
ಸಮಾಜದ ಬೆಳವಣಿಗೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದಾದ ನಂತರ ಇವರು ನೀಡಿದಂಥ ಒಂದು 3 ಸಿದ್ಧಾಂತಗಳನ್ನು ಮುಖ್ಯವಾಗಿ ಅವರು ಕೊಟ್ಟಿದ್ದಾರೆ. ಅವುಗಳನ್ನು ನಮ್ಮ ಈ ಪಠ್ಯಕ್ರಮದಲ್ಲಿ ಓದಬೇಕಾಗಿದೆ. ಒಂದು ಐಡಿಯಲ್ ಟೈಪ್ಸ್, ಎರಡನೇದು ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್, ಮೂರನೇದು ಬ್ಯೂರೋಕ್ರಸಿ ಅಂದರೆ ಕನ್ನಡದಲ್ಲಿ ಆದರ್ಶದ ನಮೂನೆಗಳು, ಎರಡನೇದಾಗಿ ಪ್ರೊಟೆಸ್ಟೆಂಟ್ ನೀತಿ ಸಂಹಿತೆ ಮತ್ತು ಬಂಡವಾಳಶಾಹಿ ಸಮಾಜದ ಅಂತಸ್ತತ್ವ ಹಾಗೂ ನೌಕರಶಾಹಿ ಅಥವಾ ಅಧಿಕಾರಶಾಹಿ ವ್ಯವಸ್ಥೆ ಅಂತಕ್ಕಂಥ 3 ಸಿದ್ಧಾಂತಗಳನ್ನು ಅವರು ಮಂಡಿಸಿ ಪ್ರಸಿದ್ಧರಾಗಿದ್ದಾರೆ. ಅವರ ಈ 3 ತತ್ವಗಳನ್ನು ನಾವು ಈ ಪಠ್ಯಕ್ರಮದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಅದರ ಬಗ್ಗೆ ಮೊದಲನೇದಾಗಿರ್ತಕ್ಕಂಥ ಐಡಿಯಲ್ ಟೈಪ್ಸ್ ಎನ್ನುವುದರ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭಾಶಯಗಳು.